ಹಾಯ್ ಫ್ರೆಂಡ್ಸ್, ಹಲೋ ಫ್ರೆಂಡ್ಸ್. ಬ್ರೆಸ್ಟ್ ಕ್ಯಾನ್ಸರ್. ವಾಟ್ ಈಸ್ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಸ್ತನದ ಕ್ಯಾನ್ಸರ್ ಅಂತ. ನಮಗೆ ಲೇಡೀಸಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಕಂಡು ಬರ್ತಾ ಕಾಯಿಲೆಗಳಲ್ಲಿ ಇದು ಒಂದಾಗಿದೆ. ನಮಗೆ ಏನಾಗುತ್ತಪ್ಪ ಅಂದರೆ, ನಮಗೆ ಗೊತ್ತಿದ್ದೇನೋ ಏನೋ ಒಂದು ಬೀಜದ ಥರ ನಮ್ಮ ಬ್ರೆಸ್ಟಲ್ಲಿ ನಮಗೆ ಒಳಗಿಂದನೇ ಒಂದು ಸ್ಟಾರ್ಟ್ ಆಗ್ತಾ ಇರುತ್ತೆ. ಬಟ್ ಅದು ಒಳಗಿಂದ ನಾವು ನಾರ್ಮಲಾಗಿ ಓಡಾಡ್ತಾ ಇರ್ತೀವಿ, ಚೆನ್ನಾಗೇ ಇರ್ತೀವಿ, ನಮಗೆ ಗೊತ್ತೇ ಆಗೋಲ್ಲ ಹೇಗಿರುತ್ತೆ ಏನಾಗುತ್ತೆ ಅಂತ. ಬಟ್ ಇನ್ನೂ ಒಂದೇನೆಂದರೆ, ನಮಗೆ ಪೀರಿಯಡ್ಸ್ ಟೈಮ್ಗೆ ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ನಮ್ಮ ಬಾಡಿನಲ್ಲಿ ಆಗಾಗ ಕೆಲವರಿಗೆ ಅನುಭವಗಳಾಗುತ್ತೆ, ಗಂಟಿನ ಥರ ಅನುಭವಗಳಾಗುತ್ತೆ. ಆ ಪೀರಿಯಡ್ಸ್ ಸೈಕಲ್ ಮುಗಿದ ತಕ್ಷಣ ನಮಗೆ ಮತ್ತೆ ಅದು ನಾರ್ಮಲ್ ಆಗಿಬಿಡುತ್ತೆ. ಕೆಲವೊಂದು ಟೈಮ್ ಏನಾಗುತ್ತಂದರೆ, ನಮ್ಮ ಪೀರಿಯಡ್ಸು ಹೋಯಿತು, ನಮ್ಮದು ಗಂಟು ಹಾಗೆ ಇದೆ. ಗಂಟು ಚಿಕ್ಕದಾಗಿ ಕಾಣಿಸ್ಬೋದು, ಇಲ್ಲ ದೊಡ್ಡದಾಗಿ ಬೆಳ್ಕೊಂಡು ನಮಗೆ ಕಾಣಿಸ್ತೇ ಇರ್ಬೋದು. ಮತ್ತು ಏನಾಗುತ್ತೆ ಅಂದರೆ, ಇಲ್ಲಾಂದರೆ ಗಂಟಿನ ಅನುಭವ ನಮಗೆ ಆಗಿಲ್ಲ ಅಂದ್ರೂ ಅಲ್ಲಿ ಒಂದು ಚಿಕ್ಕದಾಗಿ ಸಣ್ಣದಾಗಿ ರೆಡ್ಡಿಶ್ ಆಗಿರೋದು, ನರಗಳೆಲ್ಲ ಬ್ಲೂ ರೆಡ್ ಆಗಿರೋದು, ನಮಗೆ ಅಲ್ಲಿ ಒಂಥರ ಕಲರೇ ಚೇಂಜ್ ಆಗಿರೋದು, ಇಲ್ಲ ನಮ್ಮ ಇದರಲ್ಲಿ ಏನಾದರೂ ಒಂದು ಸ್ವಲ್ಪ ತೂತು ಬಿದ್ದು ಅಲ್ಲಿಂದ ಲಿಕ್ವಿಡ್ ಆಚೆಗಡೆ ಬರ್ತಾ ಇರೋದು ನಮ್ಮ ಬ್ರೆಸ್ಟಲ್ಲಿ. ಅದು ಮುಂದೆಯಿಂದನೂ ಬರ್ಬೋದು, ಸೈಡಿಂದನೂ ಬರ್ಬೋದು. ಆ ಒಂದು ಕಲರ್ ಬಂದು ವೈಟ್, ರೆಡ್, ಯೆಲ್ಲೋ, ಆರೆಂಜ್ ಕಲರಲ್ಲಿ ನಮಗೆ ಕಾಣಿಸ್ಕೊಳುತ್ತೆ. ಸೊ ನಾವು ಫಸ್ಟು ಒಂದು ಲಂಪು ನಮಗೆ ಕಾಣಿಸಿದಾಗ ಅದರಲ್ಲಿ ಅನುಭವ ಹೇಗಿರುತ್ತೆ ಅಂದರೆ, ಅದು ಸಣ್ಣದಾಗಿದ್ದಾಗ ನಮ್ಗೆ ಯಾವುದೇ ಥರದ ನೋವಿರಲ್ಲ, ಪೇಯ್ನ್ ಇರಲ್ಲ. ಅದು ಒಂದು ಗಟ್ಟಿಯಾಗಿ ರಬ್ಬರ್ ಥರ ಇರುತ್ತೆ. ನಮಗೆ ನೋಡ್ತೀವಿ ಬಿಟ್ಬಿಡ್ತೀವಿ. ಅದನ್ನು ನಾವು ಫೀಲ್ ಮಾಡ್ಬೋದು, ಈ ಥರ ಮುಟ್ಟಿ ಫೀಲ್ ಮಾಡ್ಬೋದು ಅದನ್ನು. ಇಲ್ಲ ನಾವು ಈ ಥರ ರೌಂಡಪ್ ಮಾಡಿ ಫೀಲ್ ಮಾಡ್ಬೋದು. ಆ ಒಂದು ಲಂಪ್ ನಮಗೇನಾದರೂ ಡೌಟ್ ಅನಿಸಿದ್ರೆ ನಾವು ಇಮಿಡಿಯೇಟ್ಲಿ ಡಾಕ್ಟ್ರ್ ಹತ್ರನ ತೋರಿಸ್ಕೊಳೋದು ಒಳ್ಳೆಯದು. ಏನಾದರೂ ನಮಗೆ ಬಂದು ಹೋಗಿಬಿಟ್ರೆ ಚಾನ್ಸ್ ನಮ್ಮದು, ನಾವು ಲಕ್ಕಿ. ಅದು ಅಲ್ಲೇ ಇದ್ದರೆ ಅದು ಕಷ್ಟ ಕೊಡುತ್ತೆ ತುಂಬ. ಅದು ಎಲ್ಲ ಗಡ್ಡೆಗಳು ಕ್ಯಾನ್ಸರ್ ಗಡ್ಡೆಗಳು ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಕೈಯಲ್ಲಿರೋಕ್ಕೂ ಮುಂಚೆ ನಾವು ಅದನ್ನು ಒಳ್ಳೆಯ ರೀತಿಯಲ್ಲಿ ನಾವು ಅದನ್ನು ಕಂಡು ಹಿಡಿದುಬಿಟ್ರೆ ನಾವು ಬೇಗ ಗುಣ ಆಗ್ಬೋದು. ಈಗಿನ ಟ್ರೀಟ್ಮೆಂಟ್ಗಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ಗೆ ಒಳ್ಳೆಯ ಮೆಡಿಷನ್ಸ್ಗಳಿದೆ, ಒಳ್ಳೊಳ್ಳೆ ಟ್ರೀಟ್ಮೆಂಟ್ಗಳಿದೆ. ಹೆದರಬೇಕಾಗೋ ಅವಶ್ಯಕತೆ ಇಲ್ಲ. ನಾನು ನೋಡ್ತಾ ಇರೋ ಹಾಸ್ಪಿಟ್ಲ್ಗಳಲ್ಲಿ ತುಂಬ ಜನ ಒಂದು 3rd ಸ್ಟೇಜು 4th ಸ್ಟೇಜಿಗೆ ಬರ್ತಾಯಿದ್ದಾರೆ. 3rd ಸ್ಟೇಜು 4th ಸ್ಟೇಜಿಗೆ ಅಂದರೆ ಅವ್ರಿಗೆ ಆಲ್ರೆಡಿ ಅದು ಹೊರಗಡೆ ಬಂದು ಅದು ಕಷ್ಟ ಕೊಡ್ತಾ ಇರುತ್ತೆ, ನೋವು ಕೊಡ್ತಾ ಇರುತ್ತೆ. ಆಮೇಲೆ ಅದು ಲಿಕ್ವಿಡನ್ನು ಆಚೆ ಹಾಕ್ತಾ ಇರುತ್ತೆ. ಅಲ್ಲಿ ಅವರು ಡ್ರೆಸ್ಸಿಂಗ್ ಮಾಡ್ಕೊಳ್ತಾ ಇರ್ತಾರೆ, ಏನೋ ಒಂದು ಮಾಡ್ತಾಯಿರ್ತಾರೆ, ಅದು ತುಂಬ ಪಾಪ ಅವ್ರದ್ದು ಕಷ್ಟಗಳು ನೋಡೋಕ್ಕಾಗಲ್ಲ. ಆ ಒಂದು ಬ್ರೆಸ್ಟ್ ಕ್ಯಾನ್ಸರಲ್ಲಿ ನಾವು ಎಷ್ಟು ಬೇಗ ನಾವು ಪತ್ತೆ ಹಚ್ತೀವಿ, ಅಷ್ಟು ಬೇಗ ಒಳ್ಳೊಳ್ಳೆ ಟ್ರೀಟ್ಮೆಂಟ್ಗಳಿದೆ. ನಾವು ಕಾಯಿಲೆ ಇದ್ವಿ ಅಂತ ಅನಿಸಲ್ಲ, ಬೇಗ ಟ್ರೀಟ್ಮೆಂಟ್ ತೊಗೊಂಡ್ಬಿಡ್ತೀವಿ, ಬೇಗ ಮುಗಿದೋಗುತ್ತೆ. ಬೇಗ ಒಳ್ಳೊಳ್ಳೆ ಸ್ಕೀಮ್ಗಳಲ್ಲಿ ನಾವು ನಮ್ಮ ಟ್ರೀಟ್ಮೆಂಟನ್ನು ಮಾಡಿಸ್ಕೊಳ್ಬೋದು. ಯಾವುದೇ ಒಂದು ರೋಗ ಇರಲಿ, ಯಾವುದೇ ಒಂದು ಲಕ್ಷಣಗಳಿರಲಿ, ಯಾವುದೇ ಒಂದು ನಮಗೆ ಡೌಟ್ ಬರೋ ಚಾನ್ಸಸ್ ಇದ್ದರೆ ಲೇಡೀಸ್ಗಳು ನಾವು ಬಹಳ ಮುಚ್ಚುಮರೆ ಮಾಡೋದು. ಇವತ್ತು ಹೋಗೋಣ, ನಾಳೆ ಹೋಗೋಣ, ನೆಕ್ಸ್ಟ್ ವೀಕ್ ಹೋಗೋಣ. ಯಾಕಂದರೆ ನಮ್ಮ ಮೇಲೆ ಅಷ್ಟು ತಲೆ ಮೇಲೆ ಭಾರಗಳು ಜಾಸ್ತಿ ಇರುತ್ತೆ. ಫ್ಯಾಮಿಲಿ ಬಗ್ಗೆ ನಾವು ಜಾಸ್ತಿ ಟೆನ್ಷನ್ ತೊಗೊಳ್ತೀವಿ. ಸೊ ನಾವು ಮಾಡಬೇಕಾಗಿರೋದು, ನಾವು ಫಸ್ಟು ನಾವು ಚೆನ್ನಾಗಿದ್ದರೆ ಫ್ಯಾಮಿಲಿ ಮೇಂಟೈನ್ ಮಾಡ್ಬೋದು, ನಾವು ಚೆನ್ನಾಗಿದ್ದರೆ ಮಕ್ಕಳನ್ನ ನೋಡ್ಕೊಳ್ಬೋದು, ನಾವು ಚೆನ್ನಾಗಿದ್ದರೆ ಮನೆ ಬ್ಯಾಲೆನ್ಸ್ ಮಾಡ್ಬೋದು, ನಮ್ಮ ಮಕ್ಕಳಿಗೆ ನಾವು ಒಳ್ಳೆ ಕರಿಯರನ್ನು ಕೊಡ್ಬೋದು ಅನ್ನೋದನ್ನು ನಾವು ಫೀಲ್ ಮಾಡಬೇಕು ಫಸ್ಟು. ಸೊ ನನ್ನ ಅನುಭವದಲ್ಲೂ ನಾನು ಹೀಗೆ ಮಾಡಿಕೊಂಡೆ. ನನಗೆ ಗಂಟು ಕಾಣಿಸ್ಕೊಂಡಾಗ ನಾನು ಫಸ್ಟು ಡಾಕ್ಟ್ರ್ ಹತ್ರ ಹೋದೆ. ನಾನು ಫಸ್ಟು ಶೇರ್ ಮಾಡ್ಕೊಂಡಿದ್ದು ಅಮ್ಮನ ಹತ್ರ ಮತ್ತು ನನ್ನ ಫ್ರೆಂಡ್ಸ್ ಹತ್ರ. ಫ್ರೆಂಡ್ಸ್ ಎಲ್ಲ ಕಾಮನ್ನು ಹೊರಟೋಗುತ್ತೆ, ಏನು ಟೆನ್ಷನ್ ತೊಗೊಳ್ಬೇಡ, ಬಿಟ್ಬಿಡು ಅಂತ ನನಗೆ ಎಲ್ಲ ಸಜೆಸ್ಟ್ ಮಾಡ್ತಾನೇ ಇದ್ದರು. ನಾನು 1 ತಿಂಗಳು ವೆಯ್ಟ್ ಮಾಡಿದೆ. 1 ತಿಂಗಳು ವೆಯ್ಟ್ ಮಾಡಿದ್ಮೇಲೆ ಅದು ಒಳ್ಳೆಯದೋ ಕೆಟ್ಟದೋ ನನಗೆ ಗೊತ್ತಿಲ್ಲ. ನಾನು ಹೋಗಿ ಒಂದು ಸಲ ಡಾಕ್ಟ್ರನ್ನ ತೋರಿಸೋಣ ಅಂತ ನಾನು ತೋರಿಸ್ಕೊಳ್ತಾ ಇದ್ದೀನಿ. ಸೊ ಬ್ರೆಸ್ಟ್ ಕ್ಯಾನ್ಸರ್ಗೆ ನಿಮಗೆ ಬೇಗ
ಸರ್ಜರಿ ಫಸ್ಟು ನಿಮಗೆ ಅರ್ಲಿ ಸ್ಟೇಜ್ ಇದ್ದರೆ ಫಸ್ಟು ಸರ್ಜರಿ ಮಾಡ್ತಾರೆ. ಆಮೇಲೆ ನೆಕ್ಸ್ಟು ಆಪ್ಷನ್ ನಿಮಗೆ ಕೀಮೋಥೆರಪಿದು ಇದ್ದರೆ ಅದನ್ನು ಮಾಡ್ತಾರೆ. ನೆಕ್ಸ್ಟು ಅದು ಹಾರ್ಮೋನ್ ಥೆರಪಿ ಇದ್ದರೆ ಹಾರ್ಮೋನ್ ಥೆರಪಿ ಕಂಟಿನ್ಯೂಸ್ಲಿ ಟ್ಯಾಬ್ಲೆಟ್ ಮಾಡ್ತಾರೆ. ಇಲ್ಲ ನಿಮ್ಮದು ತ್ರಿಬಲ್ ನೆಗೆಟಿವ್ ಬಂದುಬಿಟ್ರೆ ನಿಮಗೆ ಹಾರ್ಮೋನ್ ಫಸ್ಟು ಬಂದು ಸರ್ಜರಿ, ಅದು ಅರ್ಲಿ ಸ್ಟೇಜಲ್ಲಿದ್ದರೆ ಫಸ್ಟು ಸರ್ಜರಿ ಮಾಡ್ತಾರೆ, ಆಮೇಲೆ ಕೀಮೋಥೆರಪಿ, ಆಮೇಲೆ ರೇಡಿಯೇಷನ್ ಮಾಡ್ತಾರೆ. ನಿಮ್ಮದು ಸ್ಟೇಜ್ ಸ್ವಲ್ಪ ಜಾಸ್ತಿ ಇದ್ದರೆ, ಅಂದರೆ ನಿಮ್ಮದು ಸ್ತನದಲ್ಲಿರೋ ಗಡ್ಡೆ ಸ್ವಲ್ಪ ಬೆಳವಣಿಗೆ ಜಾಸ್ತಿ ಇದ್ದರೆ ಅದನ್ನು ಚಿಕ್ಕದಾಗಿ ಮಾಡೋದಕ್ಕೆ ಫಸ್ಟು ಕೀಮೋ ಸ್ಟಾರ್ಟ್ ಮಾಡ್ತಾರೆ. ಕೀಮೋ ಸ್ಟಾರ್ಟ್ ಮಾಡಿ ಇಷ್ಟು ಸೈಕಲ್ ಅಂತ ಫಸ್ಟು ಅದನ್ನು ಕಂಪ್ಲೀಟ್ ಮಾಡ್ತಾರೆ. ಆಗ ಏನಾಗುತ್ತೆ, ಆ ಒಂದು ನಿಮ್ಮ ಸ್ತನದಲ್ಲಿರೋ ಗಡ್ಡೆ ಚಿಕ್ಕದಾಗುತ್ತೆ. ಆಗ ಸರ್ಜರಿ ಮಾಡೋದಕ್ಕೆ ಡಾಕ್ಟ್ರಿಗೆ ಈಸಿ ಆಗುತ್ತೆ. ಆಗ ಡಾಕ್ಟ್ರ್ ಏನು ಮಾಡ್ತಾರೆ, ಆ ಒಂದು ಸರ್ಜರಿಯನ್ನು ಮತ್ತೆ ಕೀಮೋ ಮೊದಲೇ ಕೀಮೋ ಫಸ್ಟ್ ಕೊಟ್ಟು ಆಮೇಲೆ ಸರ್ಜರಿ ಮಾಡ್ತಾರೆ. ಸರ್ಜರಿ ಮಾಡಿದ ತಕ್ಷಣ ಮತ್ತೆ ನಿಮಗೆ ಕೀಮೋ ಕೊಡ್ತಾರೆ. ಮತ್ತು ಕೀಮೋ ಕೊಟ್ಟು ನಿಮ್ಮದು ಇದನ್ನು ಡೌನ್ ಮಾಡ್ತಾರೆ, ನಿಮ್ಮ ಕಾಯಿಲೆನ ಡೌನ್ ಮಾಡ್ತಾರೆ. ಆಮೇಲೆ ಸರ್ಜರಿ ಎಲ್ಲ ಮುಗಿಯುತ್ತೆ, ನಿಮ್ಮದು ಕೀಮೋಥೆರಪಿನೂ ಮುಗಿಯುತ್ತೆ. ಆಮೇಲೆ ನಿಮಗೆ ರೇಡಿಯೇಷನ್ ಅವಶ್ಯಕತೆ ಇದ್ದರೆ ರೇಡಿಯೇಷನ್ನ ಸಜೆಸ್ಟ್ ಮಾಡ್ತಾರೆ ಡಾಕ್ಟ್ರು. ಅದರಾದಮೇಲೆ ನೀವು ಆರಾಮಾಗಿ ಲೈಫನ್ನು ಹೆಲ್ದಿಯಾಗಿ ಆ್ಯಕ್ಟಿವ್ ಆಗಿ ನೀವು ಮರ್ತು ಬಿಡ್ಬೋದು. ಎಷ್ಟು ಬೇಗ ನೀವು ಕಾಯಿಲೆಯನ್ನು ಹಿಡಿತೀರಾ ಅಷ್ಟು ಬೇಗ ನೀವು ಮರಿಬೋದು. ಇದರ ಸೈಡ್ ಎಫೆಕ್ಟ್ಸ್ ಎಷ್ಟೇ ಇರಲಿ ಫ್ರೆಂಡ್ಸ್, ಇದು ಎಷ್ಟೇ ಕಷ್ಟ ಕೊಡಲಿ, ಎಷ್ಟೇ ನೋವು ಕೊಡಲಿ, ಎಷ್ಟೇ ನಮಗೆ ತೊಂದರೆಗಳನ್ನು ಕೊಡಲಿ, ನಮಗೆ ಬೇಕಾಗಿರೋದು ನಾವು ಕ್ಯಾನ್ಸರಿಂದ ಹೊರಗೆ ಬರಬೇಕು. ನಮಗೆ ಕ್ಯಾನ್ಸರ್ ಬೇಡ, ನಾವು ಕ್ಯಾನ್ಸರ್ ಕಾಯಿಲೆಯಿಂದ ಸಾಯಬಾರ್ದು. ನಾವು ನಗ್ನಗ್ತಾ ಇರಬೇಕು, ನಾವು ಇದನ್ನೆಲ್ಲ ಮರಿಬೇಕು. ನಮ್ಗೆ ಅದು ಬೇಕಾಗಿರೋದು. ಸರ್ಜರಿನೂ ಮಾಡಿಸ್ಕೊಳಕ್ಕೆ ರೆಡಿಯಾಗಿ, ಕೀಮೋಥೆರಪಿಗೂ ರೆಡಿಯಾಗಿ, ರೇಡಿಯೇಷನ್ಗೂ ರೆಡಿಯಾಗಿ, ಫೈನಲ್ ಆಗಿ ಒಂದು ಒಳ್ಳೆ ಸುಖಗಳ ದಿನಗಳು ನಮ್ಮ ಮುಂದೆ ಬರುತ್ತೆ. ಇನ್ನೇನು ಬೇಕು ಫ್ರೆಂಡ್ಸ್. ಕ್ಯಾನ್ಸರ್ ಯಾವುದೇ ಒಂದು ನಾವು ನಾವು ಹೊರಗಡೆ ಹೋಗಿ ಇನ್ಫೆಕ್ಷನಿಂದ ಆಗೋ ಕಾಯಿಲೆ ಅಲ್ಲ ಅದು. ನಮ್ಮ ಬಾಡಿನಲ್ಲಿ ನಮ್ಮ ರಕ್ತದಿಂದ ನಮಗೆ ಉತ್ಪತ್ತಿ ಆಗೋದದು. ಒಂದು ನಮ್ಮ ರಕ್ತದ ಸೆಲ್ಗಳು ಅದು ಡಿವೈಡಿಂಗ್ ಆಗೋ ಮೂಮೆಂಟಲ್ಲಿ ಅದು ಡಿವೈಡಿಂಗ್ ಸೆಲ್ಸು ಅಲ್ಲಿ ತನ್ನದೇ ಒಂದು ಗುಂಪನ್ನು ಮಾಡ್ಕೊಂಡ್ಬಿಟ್ರೆ ಆ ಒಂದು ಗುಂಪು ಅದು ಏನಾಗುತ್ತೆ ಅಂದರೆ ಒಂದು ಸಣ್ಣದಾಗಿ ಬೆಳವಣಿಗೆನ ತನ್ನದೇ ಒಂದು ಹೊಸ ರೂಪವನ್ನು ಉತ್ಪತ್ತಿ ಮಾಡಿಬಿಡುತ್ತೆ. ಸೊ ಇದು ಯಾವುದೇ ಥರದ್ದು ಹೊರಗಡೆ ಫುಡ್ಡಿಂದ ಬರಲ್ಲ, ಯಾವುದೇ ಥರದ ಇನ್ಫೆಕ್ಷನಿಂದ ಬರಲ್ಲ, ಗಾಳಿಯಿಂದ ಬರಲ್ಲ, ಮತ್ತು ಅಂಟು ರೋಗ ಅಲ್ಲ, ಮತ್ತು ಫ್ಯಾಮಿಲಿಯಿಂದ ಬರುತ್ತೆ. ಯಾವ ಥರ ಬರುತ್ತಂತೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ ನಿಮಗೆ. ಅದು ಬಟ್ 10% ಅಷ್ಟೇ ಚಾನ್ಸಸ್ಸು. ಎಲ್ಲ ಈಗ ಇರೋ ಪಾಪ್ಯುಲೇಷನ್ನಲ್ಲಿ ಡಾಕ್ಟ್ರುಗಳು ಕ್ಯಾನ್ಸರ್ನ ಫಸ್ಟು ನಾವು ಕ್ಯಾನ್ಸರ್ಗೆ ಒಳ್ಳೆ ಟ್ರೀಟ್ಮೆಂಟನ್ನು ಕೊಡಬೇಕನ್ನೋದು ಯೋಚನೆ ಮಾಡ್ತಾ ಇದ್ದಾರೆ ಹೊರತು ಅದನ್ನು ಜನಗಳಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಮಾಡಬೇಕು, ಜನಗಳಿಗೆ ಒಳ್ಳೆಯದನ್ನು ಹೇಳ್ಕೊಡ್ಬೇಕು ಅನ್ನೋದು ಚಿಂತೆ ಡಾಕ್ಟ್ರುಗಳಿಗೆ ಜಾಸ್ತಿ ಇರುತ್ತೆ. ಯಾಕಂದರೆ ತುಂಬ ಜನ ಹೆದರ್ಕೊಂಡೇ ಹಾಸ್ಪಿಟ್ಲಿಗೆ ಹೋಗೋಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ನಾನು ವಿಡಿಯೋನಲ್ಲಿ ಮಿಕ್ಕಿದ ಇನ್ಫಾರ್ಮೇಷನ್ಗಳನ್ನ ನಿಮಗೆ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಬಂದು ಕೀಮೋಥೆರಪಿ ಬಗ್ಗೆ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್.